ಓಂ ನಮೋ ಭಗವತೆ ಲಕ್ಷ್ಮೀ ನಾರಸಿಂಹಾಯ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಕ್ಷತ್ರಗಳಲ್ಲಿ 27 ನಕ್ಷತ್ರಗಳಲ್ಲಿ ಬಹಳ ವಿಶೇಷವಾಗಿ ತಕ್ಷಣವೇ ಫಲ ಕೊಡ್ತಕ್ಕಂಥದ್ದು ಅದು ನಮ್ಮ ನಕ್ಷತ್ರವೇ ಆಗಿರಬೇಕಾಗಿಲ್ಲ. ಆದರೆ ಆ ನಕ್ಷತ್ರದ ದಿನ ಪೂಜೆ ಮಾಡಿಸ್ಕೊಳ್ತಕ್ಕಂಥವ್ರಿಗೆ, ಜಪ ಮಾಡ್ಕೊಳ್ಳೋರಿಗೆ ಹಾಗೂ ವಿಶೇಷವಾಗಿ ನಾರಸಿಂಹನ ಆರಾಧನೆ ಮಾಡ್ಕೊಳ್ತಕ್ಕಂಥವ್ರಿಗೆ ಸರ್ವಶಕ್ತಿಯೂ ಕೂಡ ಬರ್ತಕ್ಕಂಥ ಒಂದು ಅದ್ಭುತವಾದ ನಕ್ಷತ್ರವೇ ಅದುವೇ ಸ್ವಾತಿ ನಕ್ಷತ್ರ. ಇವತ್ತಿನ ದಿವಸ ಸ್ವಾತಿ ನಕ್ಷತ್ರದ ಫಲವನ್ನು ನಾವು ತಿಳ್ಕೊಳ್ಬೇಕಾದ್ರೆ ಇದು ಸಾಕ್ಷಾತ್ ಲಕ್ಷ್ಮೀ ನಾರಸಿಂಹನ ನಕ್ಷತ್ರ ಕೂಡ ಆಗಿರುತ್ತೆ. ಈಗ ನಾವು ಶ್ರವಣ ನಕ್ಷತ್ರ ಅಂದಾಗ ವೆಂಕಟೇಶ್ವರನ ನಕ್ಷತ್ರ. ಅದೇ ರೀತಿ ಇವತ್ತಿನ ದಿವಸ ಸ್ವಾತಿ ನಕ್ಷತ್ರ ಇದ್ದಂತಹ ಸಂದರ್ಭದಲ್ಲಿ ಯಾರಿಗೆ ಸಾಡೆ ಸಾತಿ ಇದೆ, ಅರ್ಧಾಷ್ಟಮ ಇದೆ, ಅಷ್ಟಮ ಶನಿ ಇದೆ, ಪಂಚಮ ಶನಿ ಇದೆ, ಹಾಗೆ ಶನಿಯ ಕಾಟ ಇದೆ, ಶನಿ ಮಹಾದಶೆ ನಡೀತಾ ಇದೆ, ಹಾಗೆ ರಾಹು ದಶೆ ಇದೆ, ರಾಹು ಕಾಟ ನಡೀತಾ ಇದೆ. ಈ ಒಂದು ರಾಹು ಆಗ್ಬೋದು, ಶನಿ ಆಗ್ಬೋದು, ಶನಿವತ್ ರಾಹು, ಕುಜವತ್ ಕೇತು ಅಂತ ನಾವು ಕರಿತೀವಿ. ರಾಹು ಕಾಟ ಇರ್ತಕ್ಕಂಥವ್ರಿಗೆ, ಯಾಕೆಂದರೆ ಈ ನಕ್ಷತ್ರ ರಾಹುವಿನ ನಕ್ಷತ್ರ ಕೂಡ ಹೌದು, ರಾಹು ಅಧಿಪತಿ ಇರ್ತಕ್ಕಂಥ ನಕ್ಷತ್ರ. ಯಾವಾಗ ಈ ಸ್ವಾತಿ ನಕ್ಷತ್ರ ಬರುತ್ತೆ, ವಿವಾಹ ವಿಷಯಗಳಲ್ಲಿ, ವಿದ್ಯಾಭ್ಯಾಸ ವಿಷಯಗಳಲ್ಲಿ, ಮನೆ ಕಟ್ಕೊಳ್ತಕ್ಕಂಥದ್ರಲ್ಲಿ, ಆರೋಗ್ಯದ ವಿಷಯದಲ್ಲಿ ಇದು ರಾಮಬಾಣ. ಈ ನಕ್ಷತ್ರದ ದಿನ ಲಕ್ಷ್ಮೀ ನಾರಸಿಂಹನ ಅಷ್ಟೋತ್ತರ ಹೇಳ್ಕೊಳ್ಳೋದು ಸಂಧ್ಯಾ ಕಾಲದಲ್ಲಾಗ್ಬೋದು, ಹಾಗೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ನಕ್ಷತ್ರ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆಂಪು ವಸ್ತ್ರದ ತಗೊಂಡು ಕೆಂಪು ವಸ್ತ್ರದ ಮೇಲೆ ಲಕ್ಷ್ಮೀ ನಾರಸಿಂಹನ ಫೋಟೋ ಅಥವಾ ಲಕ್ಷ್ಮೀ ನಾರಸಿಂಹನ ಬಿಂಬ ಅಥವಾ ಆ ಕೆಂಪು ವಸ್ತ್ರದ ಮೇಲೆ 1 kg ಅಕ್ಕಿ ಹಾಕಿ ಅದರ ಮೇಲೆ ಬೆಲ್ಲವನ್ನು ಇಟ್ಟು ಅದರ ಮುಂದೆ ನಾವು ಕುಳಿತು ಲಕ್ಷ್ಮೀ ನಾರಸಿಂಹನ ಸ್ಮರಣೆ ಮಾಡಿಕೊಂಡು ಸಾಧ್ಯವಾದರೆ ಉಗ್ರಂ ವೀರಂ ಮಹಾವಿಷ್ಣು ಶ್ಲೋಕ ಹೇಳ್ಕೋಬೋದು. ಇದರಿಂದ ಏನಾಗುತ್ತೆ, ಆ ದೇವರ ಸಂಪೂರ್ಣ ನಮಗೆ ಅನುಗ್ರಹ ಸಿಗುತ್ತೆ. ಶತ್ರು ಬಾಧೆಯಿಂದ ನಾವು ಎಲ್ಲೋ ಒಂದು ಕಡೆ ಪರಿಪೂರ್ಣವಾಗಿ ಮುಕ್ತಿ ಪಡೆಯೋ ಜೊತೆಗೆ ಕಾನೂನು ವಿಷಯಗಳಲ್ಲಿ ತಕ್ಷಣವೇ ರಿಸಲ್ಟ್ ಬರುತ್ತೆ. ಆ ಅಕ್ಕಿ ಮತ್ತು ಬೆಲ್ಲದಿಂದ ನಾವು ಅಥವಾ ಪ್ರಾರ್ಥನೆ ಮಾಡ್ತಾ ಅದನ್ನು ಅಕ್ಕಿ ಬೆಲ್ಲವನ್ನು ಏನಾದರೂ ಆಹಾರ ಮಾಡಿ ಹಸುವಿಗೆ ತಿನ್ನಿಸಿದ್ದೆ ಆದರೆ ಆವತ್ತಿನ ದಿವಸ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ. ಆ ಸ್ವಾತಿ ನಕ್ಷತ್ರ ಇರ್ತಕ್ಕಂಥ ದಿನ ನರಸಿಂಹನ ಶ್ಲೋಕ, ನರಸಿಂಹನ ಮಂತ್ರ ಹೇಳ್ಕೊಳ್ಳೋದ್ರಿಂದ ಭಯದಿಂದ ಮುಕ್ತರಾಗ್ತೀವಿ. ಕಾನೂನು ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ, ಶತ್ರುಬಾಧೆ ಕಡಿಮೆ ಆಗುತ್ತೆ, ಆಪೇಕ್ಷೆಗಳು ಅಥವಾ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಜೊತೆಗೆ ರೋಗ ರುಜಿನಗಳಿಂದ ಕೂಡ ನಾವು ಮುಕ್ತರಾಗ್ತೀವಿ, ಅಧಿಕಾರ ಪ್ರಾಪ್ತಿಯಾಗ್ತಕ್ಕಂಥದ್ದು. ಈ ರೀತಿ ಯಾರು 3 ಸ್ವಾತಿ ನಕ್ಷತ್ರ ಇಲ್ಲ ಲಕ್ಷ್ಮೀ ನಾರಸಿಂಹನ ದೇವಸ್ಥಾನ ಇರ್ಬೋದು, ಅಥವಾ ಕೃಷ್ಣನ ದೇವಸ್ಥಾನ ಇರ್ಬೋದು, ಅಥವಾ ಇಸ್ಕಾನ್ ಇರ್ಬೋದು, ಆ ಜಾಗದಲ್ಲಿ ಸಂಧ್ಯಾಕಾಲದಲ್ಲಿ ಆ ಸಾಯಂಕಾಲದ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ದೇವರಿಗೆ ಅಥವಾ ಅಲ್ಲಿ ಏನಾದರೂ ಸಿಹಿ ಬೆಲ್ಲದಿಂದ ಮಾಡಿದಂಥ ಪದಾರ್ಥವನ್ನು ತಗೊಂಡೋಗಿ ಅಲ್ಲಿ ನೈವೇದ್ಯ ರೂಪದಲ್ಲಿ ಕೊಟ್ಟು ಬಂದಿದ್ದೆ ಆದರೆ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಅದು ಇವತ್ತಿನ ಈ 18ನೇ ತಾರೀಕು 2ನೇ ತಿಂಗಳು 2025 ಮಂಗಳವಾರ ಇವತ್ತಿನ ಒಂದು ನಕ್ಷತ್ರ ಕೂಡ ಇದಾಗಿರೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಎಲ್ಲವೂ ಕೂಡ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.